ಮಗ ಹೇಗಿದ್ದೀರಾ? ನಾನು ನಿಮ್ಮ ರವಿ, ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಗ್ಸ್ ನೆಲಮಂಗಲ. ಕ್ರಿಕೆಟ್ನ ಟಾಪ್ 4 ಅಪ್ಡೇಟ್ಗೆ ಸ್ವಾಗತ. ಮಗ, ಮೊದಲನೇ ಅಪ್ಡೇಟ್ ಏನಂತಂತಂದರೆ ನಮ್ಮ ಕಿಂಗ್ ಕೊಹ್ಲಿ ಬಗ್ಗೆ ಕೆವಿನ್ ಪೀಟರ್ಸನ್ ಅವರು ಒಂದು ಟ್ವೀಟ್ ಮಾಡಿದ್ರು. ಅದೇನಂತಂದರೆ, ಕೊಹ್ಲಿ ಡೆಲ್ಲಿ ಹುಡುಗ ಅವ್ರಿಗೂ RCB ಆಡೋಕ್ಕೆ ಸರಿ ಇಲ್ಲ, ಇವಾಗ RCB ಬಿಟ್ಬಿಟ್ಟು ಡೆಲ್ಲಿಗೆ ಬಂದ್ಬಿಡುಗರು ಅಂತ ಒಂದು ಟ್ವೀಟ್ ಮಾಡಿದರೆ. ಅದರಲ್ಲಿ ಏನಂತಂದರೆ, ಕೊಹ್ಲಿಯಲ್ಲಿ ಎಲ್ಲ ಕೆಪಾಸಿಟಿ ಐತೆ, ಕಪ್ಪು ಗೆಲ್ಲೋವಂಥ ಕೆಪಾಸಿಟಿ ಎಲ್ಲ ಇದೆ, ಆದರೂ ಕಪ್ ಗೆಲ್ಲಕ್ಕಾಗ್ತಿಲ್ಲ. RCBನ ಬಿಟ್ಬಿಟ್ಟು ದಯವಿಟ್ಟು ನೀನು ಡೆಲ್ಲಿಗೆ ಬಂದುಬಿಟ್ಟು ಒಂದು ಕಪ್ ಗೆದ್ಕೊಂಡು ಕೊಟ್ಬಿಡುಗರು ಅಂತ ಒಂದು ಟ್ವೀಟ್ ಬೇರೆ ಮಾಡಿಬಿಟ್ಟಿದ್ದಾರೆ. ಗುರು, ಮೊದಲನೇ ಸೀಸನಿಂದ ಕಂಟಿನ್ಯೂಸ್ 17 ಸೀಸನ್ವರೆಗೂ RCBಗೆ ಲಾಯಲಾಗಿ ಆಡ್ಕೊಂಬಂದವ್ರೆ. ಅಂಥವ್ರನ್ನ ನೀನು ಬಿಟ್ಬಿಟ್ಟು ಡೆಲ್ಲಿಗೆ ಬಂದು ಡೆಲ್ಲಿ ಬುಡ್ಗ ಅಂತ ಅಂದ್ಬಿಟ್ಟು ನೀನು ಡೆಲ್ಲಿಗೆ ಕರೆದ್ಬಿಟ್ರೆ ಬಂದ್ಬಿಡ್ತಾರೆ ಗುರು. RCB ಅಭಿಮಾನಿ ಬಳಗ ಚಿಕ್ಕದಾಗಿಲ್ಲ ಗುರು, ತುಂಬ ದೊಡ್ಡದಾಗಿದೆ. ಅಷ್ಟೇ ಅಭಿಮಾನ ಕೊಹ್ಲಿ ಮೇಲೂ ಕೂಡ ಇದೆ. ಅಷ್ಟು ಸುಲಭವಾಗಿ ಎಲ್ಲೂ ಬಿಟ್ಕೊಂಡು ಕೊಡೋಕ್ಕಾಗಲ್ಲ, ಯಾಕೆಂದರೆ ರಾಯಲ್ಟಿ ಮ್ಯಾಟ್ರ್ ಕೂಡ ಆಗುತ್ತೆ. ಸೊ ನೀವು ಟ್ವೀಟ್ ಮಾಡಿದ್ದೀರಾ, ಬಟ್ ಅದಾಗದಿರೋ ವಿಷಯ ಅಂತಲೇ ಹೇಳ್ಬೋದು. ಅಪ್ಡೇಟ್ ನಂಬರ್ 2 ಏನಂತಂದರೆ, ಈ ಅಂಬಾಟಿ ರಾಯ್ಡು ಅವನಜ್ಜಿ ಮುಗಿಯೋದ ರಗಳೆ ಆಗ್ಬಿಟ್ಟಿದ್ರು. ಯಾಕೆಂತಂದರೆ, ಈ ಮೊನ್ನೆ CSK ಮೇಲೆ ನಾವು ಯಾವಾಗ RCB ಗೆಲ್ಲಿ ಅವಾಗಿಂದ ಅವ್ನು ಒಂಥರ ಮೆಣಸಿನ್ಕಾಯಿ ಇಟ್ಕೊಂಡಾಗ ಆಗ್ಬಿಡ್ದೆ ಅಂಬಾಟಿ ರಾಯ್ಡುಗೆ. ಪದೇ ನಮ್ಮ RCB ಮತ್ತು RCB ಅಭಿಮಾನಿಗಳನ್ನ ಕೆಣಕ್ತಾನೆ ಇರ್ತಾನೆ. ಇವಾಗ ಮತ್ತೆ ಇವತ್ತೊಂದು ಟ್ವೀಟ್ ಮಾಡಿದ್ದೀನಿ. ಅದೇನಂತಂದರೆ, ನಮ್ಮ RCB ಅಭಿಮಾನಿಗಳು ಮತ್ತು RCB ಮ್ಯಾನೇಜ್ಮೆಂಟ್ನ ನೋಡಿದ್ರೆ ಅವನಿಗೆ ಬೇಜಾರಾಗುತ್ತೆ ಅಂತ, ಸ್ಯಾಡ್ ಅಂತ. ಯಾಕಂತಂದರೆ, ತುಂಬ ಇಲ್ಲಿರೋ ಜನಗಳು ಬರೀ ದುಡ್ಡುಗೋಸ್ಕರ ಮತ್ತು ನೇಮು ಫೇಮ್ಗೋಸ್ಕರನೇ ಆಡ್ತಾ ಇದ್ದಾರೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅದೆಲ್ಲ ಬಿಟ್ಟಿದ್ರೆ RCB ಇಷ್ಟೊತ್ತಿಗೆ ಎಷ್ಟೊಂದು ಕಪ್ ಗೆದ್ದು ಬಿಡೋದು ಅಂತ ಹೇಳ್ತಾ ಇದ್ದೇನೆ. ಗುರು, ಇಲ್ಲಿ ಯಾರು ನೇಮು ಫೇಮ್ಗೆ ಅಂತ ಯಾರು ಆಡ್ತಾ ಇಲ್ಲ, ಅಲ್ಲಿರೋರೇ ನೇಮು, ಆ ಹೆಸರಲ್ಲೇ ಬ್ರ್ಯಾಂಡ್ ಇದೆ. ಯಾಕೆಂದರೆ ಕಿಂಗ್ ಕೊಹ್ಲಿ ಹೆಸರಲ್ಲಿ ಎಲ್ಲ ನೇಮ್ ಫೇಮ್ ದುಡ್ಡು ಎಲ್ಲ ಇದೆ ಗುರು. RCB ಮ್ಯಾನೇಜ್ಮೆಂಟೇ ಮಾತಾಡ್ಬೇಕಾ ಗುರು? RCB ಫ್ಯಾನ್ಸ್ ಬಗ್ಗೆ ಮಾತಾಡ್ಬೇಕಾ? ಯಾರು ಬೇಜಾರಾಗಿಲ್ಲ ಗುರು. ಇಷ್ಟು ಸೀಸನ್ನೇ ವೆಯ್ಟ್ ಮಾಡಿದ್ದೀವಿ, ಇನ್ನೂ 1-2 ಸೀಸನ್ ವೆಯ್ಟ್ ಮಾಡೋಕ್ಕಾಗಲ್ಲ ಗುರು, ಇನ್ನು ನೆಕ್ಸ್ಟ್ ಸೀಸನ್ ವೆಯ್ಟ್ ಮಾಡೋಕ್ಕಾಗಲ್ಲ ಗುರು. ರಾಯಲ್ ಅಂತಂದರೆ ಎರಡೂ ನಮ್ಮ RCB ಅಭಿಮಾನಿಗಳಿಗೆ ಸಿಗ್ತದೆ. ಸೊ ನೀನು ಎಂಥ ಟ್ವೀಟ್ ಮಾಡಿದ್ರು ಅಷ್ಟೇ, ನೀನು ಎಂಥ ಫ್ಲಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಷ್ಟೇ, RCB ಮೇಲೆ ಇರೋ ಅಭಿಮಾನ ಹೋಗಲ್ಲ ಅಂತಲೇ ಹೇಳ್ಬೋದು. ಅಪ್ಡೇಟ್ ನಂಬರ್ 3 ಏನಂತಂದರೆ, ನಮ್ಮ RCBಯ DK ದಿನೇಶ್ ಕಾರ್ತಿಕ್ ಅವರು, ನಿಮಗೆಲ್ಲ ಗೊತ್ತಿದೆ, ಅವರು ವಿದಾಯ ಹೇಳಿರೋದು T20ಗೆ, IPL ಇಂಟರ್ನ್ಯಾಷನಲ್ಗೆ ವಿದಾಯ ಹೇಳ್ಬಿಟ್ರು ನಿನ್ನೆ ಸೋತಿರೋ ಮ್ಯಾಚಿಂದನೇ. ಸೊ ಫೈನಲ್ ಆಗಿ ಅವರು ಮುಂದೆ ಏನು ಮಾಡ್ತಾರೆ ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು. ಸೊ ಫೈನಲ್ ಆಗಿ ಈಗ ಅವ್ರಿಗೊಂದು ಆಪರ್ಚುನಿಟಿ ಸಿಕ್ಕಿದೆ. ಅದೇನಂತಂದರೆ, ಇದು ತುಂಬ ದಿನನೇ ಬಸ್ ಸ್ಟಾರ್ಟ್ ಆಗಿತ್ತು. ಅದೇನಂತಂದರೆ, ದಿನೇಶ್ ಕಾರ್ತಿಕ್ ಅವರು ಕಮೆಂಟರಿ ಅಂದರೆ ಈಗ IPL ಇಂಟರ್ನ್ಯಾಷನಲ್ ಯಾವುದಿದೆಯೋ ಅದರಲ್ಲೆಲ್ಲ ಕಮೆಂಟ್ರಿ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಕಡೆ ನೆಕ್ಸ್ಟ್ ICC ವರ್ಲ್ಡ್ ಕಪ್ಗೆ ಒಂದು ಯಾರ್ಯಾರು ಅಂತ ಒಂದು ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ದಿನೇಶ್ ಕಾರ್ತಿಕ್ ಅವರು ಕಮೆಂಟೇಟರ್ಸ್ ಬಾಕ್ಸಲ್ಲಿ ಲಿಸ್ಟಲ್ಲಿ ಮೊದಲನೇ ಅವರಾಗಿದ್ದಾರೆ. ಅದರಲ್ಲಿ ತುಂಬ ಜನ ಇದ್ದಾರೆ. ಅದರಲ್ಲಿ ದಿನೇಶ್ ಕಾರ್ತಿಕ್, ಹರ್ಷ ಭೋಗ್ಲೆ, ತುಂಬ ದೊಡ್ಡ ಲಿಸ್ಟೇ ಇದೆ ಕಮೆಂಟೇಟರ್. ಕಮಿಂಗ್ T20 ವರ್ಲ್ಡ್ ಕಪ್ಪಲ್ಲೆಲ್ಲ ಕಮೆಂಟೇಟರ್ ಬಾಕ್ಸಲ್ಲಿ ದಿನೇಶ್ ಕಾರ್ತಿಕ್ನೇ ನೋಡ್ಬೋದು. ಅಪ್ಡೇಟ್ ನಂಬರ್ 4 ಏನಂತಂದರೆ, ಮಗ, ಇದರಲ್ಲಿ ನಮ್ಮ ಸುರೇಶ್ ರೈನಾ ಅವರು ಇವತ್ತು ಒಂದು ಸರಿಯಾಗಿರೋ ಟಕ್ಕರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಏನಂತಂದರೆ, ICC T20 ವರ್ಲ್ಡ್ ಕಪ್ ಶುರು ಆಗಿರೋದು ನಿಮಗೆಲ್ಲ ಇನ್ನೇನು ಶುರು ಆಗುತ್ತೆ ನಿಮಗೆಲ್ಲ ಗೊತ್ತು. ಅದರಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನಮ್ಮ ಅಫ್ರಿದಿ ಅವ್ರನ್ನ, ಪಾಕಿಸ್ತಾನ ಕ್ರಿಕೆಟರ್ ಅಫ್ರಿದಿ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತೊಗೊಂಡಿದ್ದಾರೆ. ಅದನ್ನು ನೋಡಿ ಒಬ್ಬರು ಟ್ವೀಟ್ ಮಾಡಿದ್ದಾರೆ, ಇಮ್ರಾನ್ ಸಿದ್ದಿಕ್ ಅಂತ. ಅವರು ಈ ಟ್ವೀಟ್ನ ರೀಟ್ವೀಟ್ ಮಾಡ್ಕೊಂಡು ಅದ್ರ ಕೆಳಗಡೆ ಎಲ್ಲೋ ಸುರೇಶ್ ರೈನಾ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿ ತೋರಿಸಿದ್ದಾರೆ. ನಾನು ಅದನ್ನು ಸ್ಕ್ರೀನ್ ಮೇಲೆ ಹಾಕಿ ನೋಡ್ಕೊಳ್ಳಿ. ಅದಕ್ಕೆ ಇಮಿಡಿಯೇಟಾಗಿ ಸುರೇಶ್ ರೈನಾ ಅವರು ಒಂದು ಸಖತ್ತಾಗಿರೋ ಕೌಂಟ್ರ್ ಕೊಟ್ಟಿದ್ದಾರೆ. ಅದೇನಂತಂದರೆ, ನೀವು ಕೇಳಿದ್ರೆ ಅದನ್ನು ನಕ್ಕೋಗ್ಬಿಡ್ತಾರೆ. ಯಾಕೆಂತಂದರೆ 2011 ವರ್ಲ್ಡ್ ಕಪ್ಪಲ್ಲಿ ನಾನು ಆಡಿ, ನಾನು ಗೆದ್ದು, ನನ್ನ ವರ್ಲ್ಡ್ ಕಪ್ ನನ್ನ ಮನೇಲಿ ಇಟ್ಕೊಂಡಿದ್ದೀನಿ. ನೀನೇನು ಮಾಡ್ಕೊಂಡಿದ್ಯಾ? ಮೊಹಾಲಿಯಲ್ಲಿ ನಡೆದಿರೋ ಮ್ಯಾಚ್ ನಿನಗೆ ನೆನಪಿದ್ಯಾ? ಮತ್ತೆ ರಿಮೈಂಡ್ ಮಾಡಬೇಕಾ ಅಂತ ಒಂದು ಸರಿಯಾಗಿ ಬ್ಯಾಕ್ ಫೈರ್ ಆಗೋ ಥರ ಒಂದು ರೀಟ್ವೀಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸುರೇಶ್ ರೈನಾ ಅವರು ಸಖತ್ತಾಗಿ ಕೌಂಟ್ರೆಲ್ಲ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಟಾಪ್ 4 ಕ್ರಿಕೆಟ್ ಅಪ್ಡೇಟು. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.